ಓಕೆ. ವಿದ್ಯಾ ಮೆತನ್ ಒಂದ್ಸರಿ ವಿಡಿಯೋ ಆನ್ ಮಾಡ್ಬೋದಾ? ಹಾ ಮ್ಯಾಮ್. ಜಸ್ಟ್ ಮಿನಿಟ್. ಸೊ ವಿದ್ಯಾ ಇನ್ನೊಬ್ರು ಇನ್ನೊಬ್ರು ವಿದ್ಯಾ ಆಡ್ ಆಗ್ತಾರೆ. ಸದ್ಯಕ್ಕೆ ಇವತ್ತು ಅಟೆಂಡ್ ಮಾಡಿಲ್ಲ ಅನ್ಸುತ್ತೆ ಅವರು, ಬಟ್ ನೆಕ್ಸ್ಟ್ ಕ್ಲಾಸಸ್ ಎಲ್ಲ ಅವ್ರು ಅಟೆಂಡ್ ಮಾಡ್ತಾರೆ. ಸೊ ಶಿ ಇಸ್ ಅಟೆಂಡಿಂಗ್ ಫ್ರಮ್ ಮಲೇಷಿಯಾ. ನಂಗೆ ಅದಕ್ಕೆ ಇಬ್ರು ಕನ್ಫ್ಯೂಷನ್ ಆಗ್ತಾರೆ, ಅದಕ್ಕೆ ಫಸ್ಟ್ ಕನ್ಫರ್ಮೇಶನ್ ಮಾಡ್ಕೊಳ್ಳೋಣ ಅಂತ. ಓಕೆ, ಹಾಯ್ ವಿದ್ಯಾ ಅವರೇ. ಓಕೆ. ಪೆನ್ ಜಾಸ್ತಿ ಇತ್ತು, ಬ್ಯಾಕ್ ಬೆಡ್ ಪೇನ್. ಇದ್ದೆ ಅದಕ್ಕೆ. ಹ್ಮ್ ಹ್ಮ್. ಓಕೆ, ಸೊ ಪಿಲ್ಲೋಸ್ ಯೂಸ್ ಮಾಡಿ ಕುತ್ಕೊಂಡಾಗ್ಲೂ ಅಷ್ಟೇ ಒಂದು ಚಿಕ್ಕ ಪಿಲ್ಲೋ ಹಿಂದ್ಗಡೆ ಇಟ್ಕೊಂಡ್ಬಿಡಿ, ಅಲೈನ್ಮೆಂಟ್ ಆಗುತ್ತೆ. ಇಟ್ಟಿದ್ದೀನಿ. ಹಾ. ಎಸ್. ಓಕೆ. ಈವನ್ ಇನ್ನೂ ಇನ್ನೂ ಒಂದು ಮಾಡ್ಬೋದು, ಪೂರ್ತಿ ಬೆನ್ ಕೆಳಗಡೆ ಇಟ್ಕೋತೀವಲ್ವಾ, ಸೊ ಹ್ಮ್. ಆ ಥರನೂ ಮಾಡ್ಬೋದು. ಇಲ್ಲ, ಕೆಲವೊಬ್ರಿಗೆ ಅದು ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ, ಅದಕ್ಕೆ ಸ್ವಲ್ಪ ಕುತ್ಕೊಳ್ಳೋ ಜಾಗದಲ್ಲಿ ಹಿಂದ್ಗಡೆ ಹಿಪ್ಸ್ ಹತ್ರ ಅಲ್ಲಿ ಪಿಲ್ಲೋ ಮೇಲೆ ನಾವು ಕುತ್ಕೋಬೇಕು, ಸ್ವಲ್ಪ ಅಷ್ಟೇ. ಓಕೆ. ಸೊ ಅದು ಕೂಡ ಕೆಲವೊಬ್ರಿಗೆ ವರ್ಕ್ ಆಗುತ್ತೆ ಹ್ಮ್. ಆಯ್ತಾ, ಅದು ಟ್ರೈ ಮಾಡಿ ಬೇಕಾದ್ರೆ. Okay. ಓಕೆ. ಎಸ್, ವಿಲ್ ಸ್ಟಾರ್ಟ್ ಆಯ್ತಾ. ಇಫ್ ಯು ವಾಂಟ್ ಟು ಸ್ಲೀಪ್ ನೀವು ಮಲ್ಕೊಂಡು ಕೂಡ ಕೇಳಬಹುದು, ಇಟ್ಸ್ ಓಕೆ ಆಯ್ತಾ. ಅದೇ ಮಾಡ್ತಿದ್ದೆ ನಾನು ಆಕ್ಚುಲಿ ಆಗಿ ಕೂರಕ್ ಆಗ್ತಿಲ್ಲ ಜಾಸ್ತಿ. ಓಕೆ ಓಕೆ. ಸೊ ಜಸ್ಟ್ ಒಂದ್ಸರಿ ನೋಡೋಣ ಅಂತ ಹೇಳಿದೆ. ಓಕೆ, ನೋ ಪ್ರಾಬ್ಲಮ್. ಓಕೆ. ಸರಿ, ಸಂಗೀತ ಅವರೇ ಹಾಯ್, ರಕ್ಷಿತಾ, ಅನ್ವಿತಾ, ರಾಜೇಶ್ವರಿ, ಸುವರ್ಣ ಅವರೇ. ಓಕೆ. ಸೊ ಇವತ್ತು ಏನ್ ಮಾಡೋಣ, ಫಸ್ಟ್ ಚಾಂಟಿಂಗ್ ಅಂಡ್ ಮೆಡಿಟೇಷನ್ ಅಂಡ್ ದೆನ್ ಮೊನ್ನೆ ತಾನೇ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಅದು ನಿಮ್ಗೆ ನೆನಪಿರುತ್ತೆ, ಅದಕ್ಕೋಸ್ಕರ ಇವತ್ತೇ ಆಕ್ಟಿವಿಟಿ ಮಾಡ್ಬಿಡೋಣ, ಸೊ ದಟ್ ಅದು ನಿಮ್ಗೆ ಪೂರ್ತಿಯಾಗಿ ಕನ್ಫರ್ಮೇಶನ್ ಆಗುತ್ತೆ ಇದೇ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಸೊ ಒಂದು ಸರಿ ಅದು ಎಫೆಕ್ಟ್ ಸಿಕ್ತು ಅಂತಂದ್ರೆ, ಅನ್ವಿತಾ ಅವರು ಹೇಳ್ತಾ ಇದ್ರು, ಮ್ಯಾಮ್ ಅರ್ಧ ಗಂಟೆ ಕುತ್ಕೊಂಡು ಮಾಡಿದ್ದೀನಿ, ನಂಗೆ ಸುಸ್ತು ಕೂಡ ಆಗಿಲ್ಲ, ಅಷ್ಟೇ ಇನ್ವಾಲ್ವ್ ಆಗ್ಬಿಟ್ಟಿದೆ ಅಂತ ಅಲ್ವಾ ಅನ್ವಿತಾ ಅವ್ರೆ. ಸೊ ಅದಕ್ಕೆ ಆ ಥರ ಒಂದು ಸರಿ ನಿಮ್ಗೆ ಅದು ಫ್ಲೋ ಸಿಕ್ಬಿಟ್ರೆ ಆಮೇಲೆ ಯು ವಿಲ್ ಎಂಜಾಯ್. ಫಸ್ಟ್ ಅನ್ಸುತ್ತೆ ಅಯ್ಯೋ ಇದೇನಿದು ಇಷ್ಟು ಸಿಂಪಲ್ಲಾ, ಅಥವಾ ಅಯ್ಯೋ ಇದು ಮಾಡ್ಬೇಕಾ ಎಫೆಕ್ಟಿವ್ ಆ ಥರದ್ದೆಲ್ಲ ಅನ್ಸುತ್ತೆ, ಬಟ್ ರ್ಯಾಂಡಮ್ ಆಗಿ ಮಾಡೋದು ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಆಯ್ತಾ. ಇದನ್ನ ನಾನು ಇಂಟ್ರೆಸ್ಟಿಂಗ್ ಇದೆ ಮ್ಯಾಮ್, ಅದು ತುಂಬಾ ಚೆನ್ನಾಗಾಗತ್ತೆ ಮಾಡಕ್ಕೆ. ಅಲ್ವಾ. ಸೊ ಮೈಂಡ್ ಇದ್ರಲ್ಲಿ ಏನ್ ಮೈಂಡ್ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇನ್ನೇನಾದ್ರೂ ಮಾಡೋಣ ಮಾಡೋಣ ಅನ್ನೋ ತರ ಅನ್ಸುತ್ತೆ. ಕ್ರಿಯೇಟಿವ್ ಮೈಂಡ್ ಆಗತ್ತೆ. ಹೌದು. ಸೊ ನಿಮ್ಮ ಓನ್ ಕ್ರಿಯೇಟಿವಿಟಿ ಹೊರಗೆ ಬರ್ತಾ ಹೋಗುತ್ತೆ, ಯಾಕಂದ್ರೆ ಈಗ ಪ್ಯಾರೋಟ್ ಅಂದ್ರೆ ಅದಕ್ಕೆ ಗ್ರೀನ್ ಕಲರೇ ಹಾಕ್ಬೇಕು, ಸೊ ಮೂತಿ ಹಿಂಗೆ ಹಿಂಗೆ ಬರ್ಬೇಕು, ಸ್ಟ್ರೈಟ್ ಆಗಿ ಬರೋ ಹಂಗಿಲ್ಲ. ಸೊ ಈ ತರ ರಿಸ್ಟ್ರಿಕ್ಷನ್ಸ್ ಇದೆ ಅಲ್ವಾ. ಬೇರೆ ಡಯಾಗ್ರಾಮ್ ಬರೆಯೋದಾದ್ರೆ ಹಿಂಗೆ ಸರ್ಕಲ್ಲೇ ಬರಬೇಕು, ಟ್ರಯಾಂಗಲ್ಲೇ ಬರಬೇಕು, ಸ್ಕ್ವಯರೇ ಬರಬೇಕು, ಬಟ್ ಇದ್ರಲ್ಲಿ ಏನ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ನಿಮ್ಮ ಮೈಂಡನ್ನ ಆರಾಮಾಗಿ ಬಿಟ್ಬಿಟ್ಟು ಮಾಡ್ತಾ ಹೋಗೋದು ಅಲ್ವಾ. ಸೊ ಆ ಥರ. ಓಕೆ, ಅದನ್ನ ಮಾಡೋಣ. ಅದಕ್ಕೆ ಮುಂಚೆ ಒಂದು ಮೆಡಿಟೇಷನ್. ಓಕೆ. ಹ್ಮ್. ಓಕೆ, ವಿಲ್ ಸ್ಟಾರ್ಟ್. ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ, ನೇರವಾಗಿ ಕುತ್ಕೊಳ್ಳಿ, ಅಥವಾ ಇವನ್ ಮಲ್ಕೊಂಡು ಕೂಡ ನೀವು ಈ ಮೆಡಿಟೇಷನ್ ಮಾಡಬಹುದು. ಓಕೆ, ಫಸ್ಟ್ ಚಾಂಟಿಂಗ್ ಮಾಡಿಬಿಡೋಣ, ಅದಾದ್ಮೇಲೆ ಮಲ್ಕೊಳ್ಳಿ. ಓಕೆ, ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್, ಕ್ಲೋಸ್ your eyes, take a deep breath in and breathe out. ರಿಲ್ಯಾಕ್ಸ್. ಪ್ರತಿ ಬಾರಿ ನೀವು ದೀರ್ಘವಾಗಿ ಉಸಿರಾಡಿದಾಗ ನಿಮ್ಮ ಒಳಗಡೆ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ, ಅದರಲ್ಲೂ ಕಣ್ಣುಗಳನ್ನು ಮುಚ್ಚಿ ಮಾಡಿದಾಗ ಇನ್ನೂ ಜಾಸ್ತಿ ನೀವು ಇನ್ನರ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ರಿಲ್ಯಾಕ್ಸ್. ಈಗ ನಿಮ್ಮ ಒಂದು ಕೈಯನ್ನ, ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ನಾಭಿಯಿಂದ ಕೆಳಗಿಟ್ಕೊಳ್ಳಿ. ವಿಲ್ ಚಾಂಟ್ ಓಂ ಮಂತ್ರ. 11 ಬಾರಿ ನಾವು ಓಂ ಮಂತ್ರವನ್ನ ಪಠನೆ ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್ ಇನ್ ಅಂಡ್ ಚಾಂಟ್ ವಿತ್ ಮೀ.
ಆ ರಿಲ್ಯಾಕ್ಸ್. ಈಗ ನಿಮ್ಮ ನಾಭಿಯ ಭಾಗದಲ್ಲಿ, ಎದೆಯ ಭಾಗದಲ್ಲಿ, ಹಣೆಯ ಭಾಗದಲ್ಲಿ ಆಗ್ತಾ ಇರುವ ವೈಬ್ರೇಷನ್ಸ್ನ ಗಮನಿಸ್ತಾ ಬನ್ನಿ. ಅದೇ ರೀತಿ ನಿಮ್ಮ ನಾಭಿಯ ಭಾಗದಲ್ಲಿ ಆಗ್ತಾ ಇರೋ ವೈಬ್ರೇಷನ್ಸ್ 3 ಚಕ್ರಗಳಿಗೆ ಕನೆಕ್ಟ್ ಆಗಿದೆ. ಮೂಲಾಧಾರ, ಸ್ವಾದಿಷ್ಠಾನ ಹಾಗೂ ಮಣಿಪುರ. ಅಂದರೆ ರೂಟ್ ಚಕ್ರ, ಸ್ಯಾಕ್ರಲ್ ಚಕ್ರ ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ನಮ್ಮ ಸೊಂಟದ ಭಾಗ, ನಮ್ಮ ಎದೆಯ ಭಾಗದಿಂದ ಕೆಳಗಡೆ ಇರುವಂತಹ 3 ಚಕ್ರಗಳು ಕೂಡ ವೈಬ್ರೇಟ್ ಆಗ್ತಾ ಇರುತ್ತೆ ಅಕಾರವನ್ನು ಪ್ರೊನೌನ್ಸ್ ಮಾಡಿದಾಗ. ಅದೇ ರೀತಿ ಓಕಾರವನ್ನು ಪ್ರೊನೌನ್ಸ್ ಮಾಡಿದಾಗ ನಮ್ಮ ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರ ವೈಬ್ರೇಟ್ ಆಗ್ತಾ ಇರುತ್ತೆ. ಅಲ್ಲಿರೋ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾ ಇರುತ್ತೆ. ಮಕಾರವನ್ನು ಪ್ರೊನೌನ್ಸ್ ಮಾಡುವಾಗ ನಿಮ್ಮ ಥ್ರೋಟ್ ಚಕ್ರ ಮತ್ತು ಥರ್ಡ್ ಐ ಚಕ್ರ ಮತ್ತು ಕ್ರೌನ್ ಚಕ್ರ, ಈ 3 ಚಕ್ರಗಳು ಕೂಡ ಆಕ್ಟಿವೇಟ್ ಆಗ್ತಾ ಇರುತ್ತೆ. ವಿಶುದ್ಧಿ, ಆಜ್ಞಾ, ಸಹಸ್ರಾರ ಚಕ್ರ. ಈ ರೀತಿಯಾಗಿ ನಾವು ಇಡೀ ದೇಹದ ಮೇಲೆ ಒಂದೇ ಬಾರಿ ಒಂದು ಓಂಕಾರದ ಮೂಲಕ ವರ್ಕ್ ಮಾಡ್ತಾ ಇದ್ದೀವಿ. ಈ ಓಂಕಾರದ ಉಪಯೋಗಗಳನ್ನು ನೆನಪು ಮಾಡ್ಕೊಳ್ತಾ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆದಾಗ ಅದಕ್ಕೆ ಕನೆಕ್ಟ್ ಆಗಿರುವಂತಹ 72,000 ನಾಡಿಗಳು ಕೂಡ ಪರಿಶುದ್ಧವಾಗ್ತಾ ಹೋಗುತ್ತೆ. ಅಲ್ಲಿರೋ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಮ್ಮ ಇಡನಾಡಿ, ಪಿಂಗಳ ನಾಡಿ ಮತ್ತು ಸುಷುಮ್ನ ನಾಡಿ, ಈ 3ರಲ್ಲಿ ಕೂಡ ಶಕ್ತಿಯ ಸಂಚಲನ ಸರಿಯಾಗಿ ಆಗುವ ಕಾರಣ ನಿಮ್ಮ ಇಡೀ ದೇಹ ಹಾಗೂ ಅದರಲ್ಲಿರುವ ಪ್ರಾಣಶಕ್ತಿಯ ಸಂಚಲನ ಸರಿಯಾಗಿ ಆಗಿ ನಿಮ್ಮ ಮಗುವಿಗೆ ಸಿಗಬೇಕಾದ ಎಲ್ಲ ಪೌಷ್ಟಿಕಾಂಶ, ಆರೋಗ್ಯ, ಪ್ರಾಣಶಕ್ತಿ ಮತ್ತು ನಿಮ್ಮಿಂದ ಸಿಗಬೇಕಾದ ಎಲ್ಲ ಮೌಲ್ಯಗಳು ಕೂಡ ಸರಿಯಾಗಿ ನಿಮ್ಮ ಮಗುವಿಗೆ ತಲುಪ್ತಾ ಹೋಗುತ್ತೆ. ಎಲ್ಲರೂ ಇದರ ಜೊತೆಗೆ ನಿಮ್ಮ ಹೊಟ್ಟೆಯ ಮೇಲೆ ಇರುವಂತಹ ಕೈಗಳಿಂದ ಒಂದು ಬೆಳಕಿನ ಕಿರಣ ನಿಮ್ಮ ಮಗುವಿನ ಕಡೆಗೆ ಹೋಗ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ, ಈ ಕಂಪನಗಳು ನಿಮ್ಮ ಮಗುವಿಗೆ ತಲುಪ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ಅದೇ ರೀತಿ ನಿಮ್ಮ ಮಗುವಿನ ಸುತ್ತ ಇರುವಂತಹ ಗರ್ಭಾಶಯ ಚೀಲ ನಿಮ್ಮ ಮಗುವನ್ನ ಹಿಡಿದಿಟ್ಕೊಂಡಿದೆ ಮತ್ತು ಅದರ ಒಳಗಡೆ ಇರುವ ನಿಮ್ಮ ಪ್ಲಾಸೆಂಟಾ, ಒಂದು ಮಗುವಿನ ಪ್ಲಾಸೆಂಟಾ ನಿಮಗೆ ಹಾಗೂ ಮಗುವನ್ನ ಕನೆಕ್ಟ್ ಮಾಡಿದೆ. ಆ ಪ್ಲಾಸೆಂಟಾ ಕೂಡ ಆರೋಗ್ಯಪೂರ್ಣವಾಗಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ಅದೇ ರೀತಿ ಪ್ಲಾಸೆಂಟಾ ಹಾಗೂ ನಿಮ್ಮ ಮಗುವನ್ನ ಕನೆಕ್ಟ್ ಮಾಡಿರುವಂತಹ ಕರುಳಿನ ಬಳ್ಳಿ ಅಂದರೆ ಅಂಬೆಲಿಕಲ್ ಕಾರ್ಡ್, ಇದು ಕೂಡ ಆರೋಗ್ಯಪೂರ್ಣವಾಗಿದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡ್ತಾ ಬನ್ನಿ. ಕರುಳಿನ ಬಳ್ಳಿ ಹಾಗೂ ಪ್ಲಾಸೆಂಟಾದಲ್ಲಿರುವ ರಕ್ತನಾಳಗಳು ಪರಿಶುದ್ಧವಾಗಿದೆ.
ನಿಮ್ಮನ್ನ ಹಾಗೂ ಮಗುವನ್ನ ಕನೆಕ್ಟ್ ಮಾಡಿರುವಂತಹ ಈ ಎರಡು ಅಂಗಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಅದೇ ರೀತಿ ಓಂಕಾರದಿಂದ ಬಂದಂತಹ ಎಲ್ಲ ನಾದಗಳು ಕೂಡ ನಿಮ್ಮ ಮಗುವನ್ನು ತಲುಪಿದೆ. ಎಲ್ಲ ತರಂಗಗಳು ಕೂಡ ನಿಮ್ಮ ಮಗುವನ್ನು ತಲುಪಿ ನಿಮ್ಮ ದೇಹವನ್ನು ಪರಿಶುದ್ಧ ಮಾಡೋದಲ್ಲದೆ, ನಿಮ್ಮ ದೇಹದ ಪ್ರಾಣಶಕ್ತಿಯ ಸಂಚಲನವನ್ನು ಸರಾಗ ಮಾಡುವುದಲ್ಲದೆ, ನಿಮ್ಮ ಮಗುವಿನ ಕಡೆಗೆ ಹರಿಯುವಂತಹ ಪ್ರಾಣಶಕ್ತಿಯ ಸಂಚಲನ ಕೂಡ ಸರಾಗವಾಗ್ತಾ ಇದೆ. ಮಗುವಿನ ಕಡೆಗೆ ಎಲ್ಲ ನ್ಯೂಟ್ರಿಷನ್ ಸರಿಯಾಗಿ ತಲುಪ್ತಾ ಇದೆ. ಕಾಲ ಕಾಲಕ್ಕೆ ತಕ್ಕಂತೆ ನಿಮ್ಮ ಮಗು ಆರೋಗ್ಯವಾಗಿ ಆನಂದವಾಗಿ ಬೆಳೀತಾ ಇದೆ ನಿಮ್ಮ ಹೊಟ್ಟೆಯಲ್ಲಿ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್ ಆನ್ ಯೋರ್ ಫೇಸ್. ರಿಲ್ಯಾಕ್ಸ್. ನಿಮ್ಮ ಮಗುವಿನ ಆರೋಗ್ಯವನ್ನ ನಿಮ್ಮ ಆತ್ಮವಿಶ್ವಾಸದೊಂದಿಗೆ ಬೆಸುಗೆ ಹಾಕಿ. ನಿಮ್ಮ ಮಗು ಕೂಡ ಆರೋಗ್ಯವಾದ ಮಗು ನಿಮ್ಮ ಹೊಟ್ಟೆಯಲ್ಲಿ ನಗ್ತಾ ಇದೆ ಅನ್ನೋ ಹಾಗೆ ವಿಜುವಲೈಸ್ ಮಾಡಿ. ಯೋರ್ ಬೇಬಿ ಈಸ್ ಆಲ್ಸೋ ಥ್ಯಾಂಕಿಂಗ್ ಯು ಫಾರ್ ಆಲ್ ಯೋರ್ ಎಫರ್ಟ್ಸ್. ಪ್ರತಿದಿನ ನೀವು ಮಾಡ್ತಾ ಇರುವ ಪ್ರತಿಯೊಂದು ಪ್ರಯತ್ನಕ್ಕೂ ನಿಮ್ಮ ಮಗು ನಿಮಗೆ ಚಿರಋಣಿಯಾಗಿರುತ್ತೆ. ಯು ಆರ್ ಅ ಸೂಪರ್ ಕಾನ್ಶಿಯಸ್ ಮಾಮ್. ನಿಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗು ಸೂಪರ್ ಕಾನ್ಶಿಯಸ್ ಬೇಬಿ, ಒಂದು ಶ್ರೇಷ್ಠವಾದ ಮಗು. ರಿಲ್ಯಾಕ್ಸ್. Take a deep breath in and breathe out. Relax. ಓಕೆ, ಈಗ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಡಿ. ಮತ್ತೆ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಎದೆ ಮೇಲೆ ಇಡಿ. ಮತ್ತೊಮ್ಮೆ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ನಾಭಿಯ ಮೇಲೆ ಇಡಿ. ರಿಲ್ಯಾಕ್ಸ್. ಈಗ ಮತ್ತೊಮ್ಮೆ ಎರಡು ಕೈಗಳನ್ನು ರಬ್ ಮಾಡಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಧ್ಯಾನದಿಂದ ಬಂದ ಶಕ್ತಿಯನ್ನ, ಓಂಕಾರದಿಂದ ಬಂದ ಶಕ್ತಿಯನ್ನ ನಿಮ್ಮ ಮುಖಕ್ಕೆ, ಕಣ್ಣುಗಳಿಗೆ ಕಾಣಿಸ್ತಾ ಇದ್ದೀರಾ. ಹಾಗೆ ಕತ್ತಲೆಯಲ್ಲಿ ಕಣ್ಣುಗಳನ್ನು ಬಿಟ್ಟು ರೋಲ್ ಯೋರ್ ಐಬಾಲ್ಸ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಈಗ ಎರಡು ಕೈಗಳನ್ನು ನೋಡಿ ಭೂಮಿ ತಾಯಿನ ನೋಡಿ ಆಶೀರ್ವಾದ ಪಡಿ. ನೀವು ಮತ್ತು ನಿಮ್ಮ ಮಗು ಸುರಕ್ಷಿತವಾಗಿದೆ ಅನ್ನುವಂತಹ ಭಾವ ನಿಮ್ಗೆ ಯಾವಾಗ್ಲೂ ಇರಬೇಕು. ನೀವು ಯಾವಾಗ ತಾಯಿಯಾಗಿ ಸೇಫ್ ಆಗಿ ಫೀಲ್ ಆಗ್ತೀರಾ, ಮಗುಗೆ ಯಾವಾಗ ಸೇಫ್ಟಿ ಫೀಲ್ ಆಗುತ್ತೆ. ಓಕೆ, ಸೊ ಎಂಥ ಪರಿಸ್ಥಿತಿಲೂ ನೀವು ಯಾವಾಗ್ಲೂ ಸ್ಟ್ರಾಂಗ್ ಆಗಿ ನಿಲ್ಬೇಕು, ಆಯ್ತಾ? ಅವಾಗ ಮಗುಗೆ ಇನ್ನ ಧೈರ್ಯ ಜಾಸ್ತಿ ಬರುತ್ತೆ. ಅಲ್ವಾ? ನಮ್ಗೆ ಬೇಕಾಗಿರೋದು ಧೈರ್ಯವಂತ ಮಗು. ಆದ್ರೆ ನಮ್ಗೆ ಧೈರ್ಯ ಇಲ್ಲ ಅಂತಂದ್ರೆ ಅದಕ್ಕೆ ಹೇಗೆ ಅದು ಟ್ರಾನ್ಸ್ಫರ್ ಆಗುತ್ತೆ? ಅಲ್ವಾ? ಧೈರ್ಯನ ಯಾರನ್ನ ನೋಡಿ ಕಲಿಬೇಕು, ಯಾರಿಂದ ಇನ್ಹೆರಿಟ್ ಮಾಡ್ಕೋಬೇಕು ಅಲ್ವಾ? ಸೊ ಅದಕ್ಕೆ ಯಾವಾಗ್ಲೂ ನೀವು ಧೈರ್ಯವಾಗಿರ್ತಾ ಹೋಗಿ. ಅಫ್ಕೋರ್ಸ್ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ನಿಮಗೆ ಕೂಡ ಭಯ ಆಗುತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು? ಕ್ಲಾರಿಫಿಕೇಶನ್, ಆಯ್ತಾ? ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ನೇ ಜಾಸ್ತಿ ಹುಡುಕ್ತಾ ಹೋಗ್ಬೇಕು, ಆಯ್ತಾ? ಅದಾದ್ಮೇಲೆ ಮತ್ತೆ ನೀವು ಧೈರ್ಯವಂತರಾಗಿ ಏನೂ ಇಲ್ಲ, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ, ನೀನು ಅಷ್ಟೇ, ನಾನು ಧೈರ್ಯವಾಗಿದ್ದೀನಿ, ನೀನು ಧೈರ್ಯವಾಗಿರು, ಇದನ್ನ ಮಗುಗೆ ಯಾವಾಗ್ಲೂ ಹೇಳ್ತಾ ಬರ್ಬೇಕು. ಓಕೆ, ಎಸ್. ಸೊ ಶೆಲ್ ವಿ ಡೂ, ಮಾಡೋಣ ಆಕ್ಟಿವಿಟಿ? ಓಕೆ. ಮೊದಲನೇದಾಗಿ ನಿಮ್ಮ ಸಮಸ್ಯೆ ಏನಿದೆ ಅಥವಾ ನಿಮ್ಮ ಔಟ್ಕಮ್ ಏನ್ ಬೇಕು ಅನ್ನೋದನ್ನ ಹಾಗೆ ನೆನಪು ಮಾಡ್ಕೊಳ್ಳಿ. ವಾಟ್ ಈಸ್ ದ ಇಂಟೆನ್ಷನ್, ಅಲ್ವಾ? ಸೊ ಇಂಟೆನ್ಷನ್ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಅದರಿಂದ ಹೊರಗೆ ಬರೋದು, ಆಯ್ತಾ? ಅಥವಾ ಏನೂ ಸಮಸ್ಯೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತಂದ್ರೆ ಹಂಗೆ ಆರಾಮಾಗಿ ಕಂಟಿನ್ಯೂ ಮಾಡೋದು. ಅಲ್ವಾ? ಎಸ್.
ಓಕೆ, ಕಾಮ್ ಮೈಂಡ್ ಅನ್ನೋದು ನನ್ನ ಔಟ್ಪುಟ್, ನನಗೆ ಬೇಕಾಗಿರೋ ಔಟ್ಪುಟ್, ಅದನ್ನ ನಾನು ಬರ್ತಿದ್ದೀನಿ. ಅದೇ ತರ ನಿಮಗೆ ಯಾವ ಔಟ್ಪುಟ್ ಬೇಕು ಅದನ್ನ ಪೇಜ್ ಹಿಂದ್ಗಡೆ ಬರೀರಿ. ಆಮೇಲೆ ಮುಂದಿನ ಪೇಜಲ್ಲಿ ಕಣ್ಣುಗಳನ್ನ ಮುಚ್ಚಿ 1 ನಿಮಿಷ ಯೋಚನೆ ಮಾಡಿ, ನೀವು ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಅದರಿಂದ ಹೊರಗೆ ಬರುವ ರೀತಿ ಹೇಗೆ, ನಿಮಗೆ ಏನು ಬೇಕು, ಆ ಸಮಸ್ಯೆಯ ಬದಲು ಆ ಸಮಸ್ಯೆಯ ಸೊಲ್ಯೂಷನ್ ಏನಿದೆ ಅದಷ್ಟನ್ನು ಕೂಡ ನಿಮ್ಮ ಮೈಂಡಲ್ಲಿ ಥಿಂಕ್ ಮಾಡಿ. ನಾನು ಫ್ರಂಟ್ ಪೇಜ್ ಅಲ್ಲಿ ಬರಿಬೇಕಾದ್ನ ನಮ್ಗೆ ಏನ್ ಬೇಕಿರುತ್ತೆ ಅದನ್ನ. ಹಾ, ನಿಮ್ಗೇನ್ ಬೇಕು, ಏನು ಔಟ್ಪುಟ್ ಬೇಕು ಅದನ್ನ ಬ್ಯಾಕ್ ಪೇಜ್ ಅಲ್ಲಿ ಬರೀರಿ. ಅದಲ್ಲ ಅಂದ್ರೆ ಈಗ ಅದನ್ನ ನಾನು ಒಂದು ಶೀಟ್ ತಗೊಂಡಿದ್ದೀನಿ, ಇದರ ಹಿಂದೆ ಏನ್ ಬರೀತೀನಿ, ನಂಗೆ ಮೈಂಡ್ ಕಾಮ್ ಆಗ್ಬೇಕು ಅಂತ ಇದೆ, ಅದನ್ನ ಔಟ್ಪುಟ್, ಏನ್ ಔಟ್ಪುಟ್ ಬೇಕು ಅದನ್ನ ಇಲ್ಲಿ ಬರೀತೀನಿ. ಆಯ್ತಾ? ಸೊ ಈ ಪೇಜ್ ಅಲ್ಲಿ ನಾನು ಡ್ರಾ ಮಾಡೋದು, ಓಕೆ. ಬಟ್ ಹಿಂದೆ ಬರ್ದಿದ್ದೀನಿ. ನಮ್ಗೆ ಏನ್ ಬೇಕನ್ನಲ್ಲ ಅದನ್ನ ಹಿಂದ್ಗಡೆ ಪೇಜ್ ಅಲ್ಲಿ ಬರಿಬೇಕು. ಹಾ ಹೌದು, ಏನ್ ಬೇಕು ಅದನ್ನ ಹಿಂದ್ಗಡೆ ಪೇಜ್ ಅಲ್ಲಿ ಬರೀರಿ. ಆಮೇಲೆ ಅದಕ್ಕೆ ಏನಾದ್ರೂ ಅಡೆತಡೆ ಇದ್ರೆ ಅದನ್ನ ನಾವು ಹೇಗೆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋತೀವಿ, ಮೇ ಬಿ ಡಾಕ್ಟರ್ ಹತ್ರ ಹೋಗ್ಬೋದು, ಇಲ್ಲ ಇನ್ಯಾರಿಗೋ ಕೇಳ್ಬೋದು, ಒಟ್ಟು ಏನೋ ಸಮಸ್ಯೆ ಹೊರಗಡೆ ಬರ್ತೀವಿ ಅನ್ನುವಂತಹ ಒಂದು ಭಾವನೆಯಿಂದ ಕಣ್ಮುಚ್ಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡಿ, ಅದಾದ್ಮೇಲೆ ಯಾವ ಪ್ಯಾಟರ್ನ್ ಬರುತ್ತೋ ಅದನ್ನ ಬರೀರಿ. ಒಂದು 2-3 ಸೆಕೆಂಡ್ ಅಲ್ಲಿ ನಾನು ಏನೋ ಒಂದು ಬರ್ದೆ, ಆಯ್ತಾ? ಸೊ ಅದೇ ತರ ತುಂಬಾ ಜಾಸ್ತಿ ಟೈಮ್ ತಗೋಬೇಡಿ, ಒಟ್ ಏನ್ ಬರುತ್ತೋ ಒಂದ್ 2-3 ಸೆಕೆಂಡ್ ಅಲ್ಲಿ ಅದನ್ನ ಹಾಗೆ ಕೈ ಆಡಿಸ್ತಾ ಬರ್ದ್ಬಿಡಿ, ಇದ್ರ ತುಂಬಾ. ಒಂದು ಮ್ಯೂಸಿಕ್ ಹಾಕ್ತೀನಿ. ಮೇಡಮ್, ಇದು ಲಾಸ್ಟ್ ಕ್ಲಾಸಿಂದು ನಾನು ಸ್ವಲ್ಪ ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನೇ ಕಂಟಿನ್ಯೂ ಮಾಡ್ಲಾ? ಹಾ, ನೀವು ಅದನ್ನು ಕೂಡ ಕಂಟಿನ್ಯೂ ಮಾಡ್ಬೋದು. ಯಾರಾದ್ರೂ ಅರ್ಧ ಮಾಡಿದೀರಾ ಅಂತಂದ್ರೆ ಯು ಕ್ಯಾನ್ ಕಂಟಿನ್ಯೂ ದ ಸೇಮ್, ಆಯ್ತಾ? ಸೊ ಮುಕ್ಕಾಲ್ ಭಾಗ ಆಗಿದ್ರೆ ಬೇಡ, ಹೊಸದೇ ಮಾಡ್ಬಿಡಿ, ಅದನ್ನ ಇನ್ನೊಂದ್ಸರಿ ಯಾವಾಗಾದ್ರೂ ಕಂಟಿನ್ಯೂ ಮಾಡಿ. ಓಕೆ. Your life's greatest lessons sometimes hide in life. ಓಕೆ, ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಆಯ್ತಾ? ಸೊ ಈ ತರ ಬರ್ದಾದ್ಮೇಲೆ ನೀವು ಅದನ್ನ ಯಾವ್ದಾದ್ರೂ ಪ್ಯಾಟರ್ನ್ ಇಂದ ಕಂಪ್ಲೀಟ್ ಮಾಡ್ಬೋದು, ಸ್ಟ್ರೈಟ್ ಲೈನ್ ಆರ್ ಸರ್ಕಲ್ ಆರ್ ಎನಿಥಿಂಗ್, ಆಯ್ತಾ? ಅದಾದ್ಮೇಲೆ ನಾನು ಕರ್ವ್ಗಳನ್ನ ಮಾಡ್ತಾ ಇದ್ದೀನಿ, ಅಂದ್ರೆ ಎಲ್ಲಿ ಶಾರ್ಪ್ ಎಡ್ಜ್ ಇದೆಯೋ ಅಲ್ಲಿ ಕರ್ವ್ ಮಾಡ್ತಾ ಇದ್ದೀನಿ.
ಸೊ ಈ ಎಲ್ಲ ಕರ್ವ್ಗಳನ್ನ ನಾನು ಮಾಡ್ತಾ ಇದ್ದೀನಿ. ಶಾರ್ಪ್ ಎಡ್ಜಸ್ ಎಲ್ಲಾನು ಕರ್ವ್ ಮಾಡಿ. ಸೊ ಇದು ಸ್ಕೆಚ್ ಅಲ್ಲಿ ಮಾಡಿದಾಗ ನಂಗೆ ಇನ್ನ ಚೆನ್ನಾಗಿ ಆರಾಮಾಗಿ ಅನ್ಸುತ್ತೆ, ಅಂದ್ರೆ ಸ್ವಲ್ಪ ಬೇಗ ಆಗುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಟ್ರೈ ಸ್ಕೆಚ್ ಪೆನ್ ಅಲ್ಲಿ ಡ್ರಾ ಮಾಡಿ ಮಾಡೋದು. ಈಸಿ ಅನ್ನಿಸ್ತು ನಂಗೆ. ಈವನ್ ನಾನು ಪೆನ್ಸಿಲ್ಗಳಲ್ಲಿ ಕೂಡ ಮಾಡಿದ್ದೀನಿ, ಬಟ್ ಇಟ್ ಟೇಕ್ಸ್ ಟೈಮ್. ಇದು ಬೇಗ ಮುಗಿಯುತ್ತೆ ಸ್ವಲ್ಪ. ಓಕೆ, ಸೊ ಈ ತರ ಯಾವ್ದಾದ್ರು ಅಂದ್ರೆ ಇನ್ಕಂಪ್ಲೀಟ್ ಅನ್ನೋ ತರ ಏನಾದ್ರು ಅನ್ಸಿದ್ರೆ ಅದನ್ನ ನಾನು ಒಂದು ಲೈನ್ ಅಥವಾ ಒಂದು ಏನಾದ್ರು ಹಾಕಿ ಒಟ್ಟು ಈ ಎಂಡ್ಗೆ, ಆಯ್ತಾ, ಪೇಜ್ ಎಂಡ್ಗೆ ಕನೆಕ್ಟ್ ಆಗೋ ರೀತಿ ಒಂದು ಲೈನ್ ಹಾಕ್ಬಿಡ್ತೀನಿ. ಅವಾಗ ನಮ್ಗೆ ಕಲರ್ ಫಿಲ್ ಮಾಡುವಾಗ ಈಸಿ ಆಗುತ್ತೆ. ಚೆನ್ನಾಗಿ ಬರ್ಲೇಬೇಕು ಅಂತಾನು ಏನು ರೂಲ್ಸ್ ಇಲ್ಲ, ಹೇಗ್ ಬಂದ್ರೂ ಬರೀರಿ. ಜಸ್ಟ್ ನಿಮ್ಮ ಮನಸ್ಸನ್ನ ಹಾಗೆ ತಿಳಿಯಾಗಿ ಏನ್ ಬರುತ್ತೋ ಅದನ್ನ ಬರೆಯೋಕೆ ಬಿಡಿ.
ಸೊ ಬ್ಯಾಕ್ ಪೈನ್ ಆ ಥರದ್ದು ಏನಾದರೂ ಇದ್ರೆ ಯು ಕ್ಯಾನ್ ಕಂಟಿನ್ಯೂ ಆಫ್ಟರ್ವರ್ಡ್ಸ್. ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಆ ಥರ ಮಾಡಿ. ಈವನ್ ಬೆಡ್ ರೆಸ್ಟ್ ಅಲ್ಲಿ ಇರೋರು ಅಷ್ಟೇ, ಜಾಸ್ತಿ ಹೊತ್ತು ಕುತ್ಕೊಂಡು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ. ಯಾರ್ದಾದ್ರೂ ಆದ್ರೆ ನಂಗೆ ಮೆಸೇಜ್ ಮಾಡಿ ಡನ್ ಅಂತ.
ಮಧ್ಯ ಮಧ್ಯ ಬ್ರೇಕ್ ತಗೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ಸ್ಟ್ರೆಚ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಆಮೇಲೆ ಮತ್ತೆ ಕಂಟಿನ್ಯೂ. ಮಧ್ಯದಲ್ಲಿ ಬ್ರೇಕ್ ತಗೊಳ್ಳಿ, ಎದ್ದು ಓಡಾಡಿ. ಇನ್ನ 5 ಮಿನಿಟ್ಸ್. ಓಕೆ, ಸಂಗೀತ ಅವ್ರದ್ದಾಗಿದೆ, ಅನ್ವಿತಾ ಅವ್ರದ್ದಾಗಿದೆ. ಓಕೆ, ಇನ್ನ ಒಂದು 5 ಮಿನಿಟ್ಸ್ ಎಕ್ಸ್ಟೆಂಡ್ ಮಾಡೋಣ. ಉಳ್ದವರೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂಡ್ ಆದವರೆಲ್ಲ ಜಸ್ಟ್ ಮ್ಯೂಸಿಕ್ ಕೇಳ್ತಾ ಮೆಡಿಟೇಟ್ ಮಾಡಿ, ಇಲ್ಲ ರೆಸ್ಟ್ ಮಾಡಿ.
ನಮ್ಮ ಬ್ರೈನಿನ ಪ್ಯಾಟ್ರನ್ಸ್ ಮೇಲೆ ನಾವು ಇವಾಗ ವರ್ಕ್ ಮಾಡ್ತಾ ಇರೋದು. ಆ ಪ್ಯಾಟ್ರನ್ಸ್ ಚೆನ್ನಾಗಿದ್ರೆ ರಿಟೈನ್ ಮಾಡುವಂತಹ ಪ್ರಯತ್ನ, ಅಥವಾ ಆ ಪ್ಯಾಟ್ರನ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಹೊರಗಡೆ ಬರುವಂತಹ ಪ್ರಯತ್ನ. ಮಧ್ಯ ಹಾಗೆ ಕಲರ್ ಮಾಡೋದಾದ್ರೆ ಕ್ರೇಯಾನ್ಸ್ ಇಸ್ ಗುಡ್. ಓಕೆ, ಆಯ್ತಾ? ವೆರಿ ಗುಡ್. ಚೆನ್ನಾಗಿದೆ ಅನ್ವಿತಾ ಅವ್ರೆ. ಡನ್ ಡನ್ ಡನ್. ಓಕೆ. ಜೈ ಶ್ರೀರಾಮ್ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಕೆ, ಬೇಬಿ ಲವ್. ಓಂ ನಮ ಶಿವಾಯ. ಓಕೆ, ಹ್ಯಾಪಿ. ವೆರಿ ಗುಡ್, ತುಂಬಾ ಚೆನ್ನಾಗಿದೆ. ಸೇಮ್ ವೇ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡಬಹುದು. ಓಕೆ, ಸ್ಟಾಪ್ ದ ಮ್ಯೂಸಿಕ್. ಓಕೆ, ರಾಜೇಶ್ವರಿ ಅವರು ಫೋಟೋ ಹಾಕಿದ್ದಾರೆ. ಒಂದ್ ನಿಮಿಷ ನೋಡ್ತೀನಿ. ಓಕೆ, ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್. ಓಕೆ, ಸೊ ರಾಮ ಅಂದ ತಕ್ಷಣ ಕೇಸರಿ ಕಲರ್ ಬಂದೇ ಬಿಡುತ್ತೆ ಅಲ್ವಾ? ಯಾಕಂದ್ರೆ ಅದೊಂಥರ ಅದು ಕಲರ್ ಆಫ್ ಟ್ರಸ್ಟ್ ಅಲ್ವಾ? ಮತ್ತೆ ಹಿಂದೂ ಕೋಇನ್ಸಿಡೆನ್ಸ್ ಮ್ಯಾಮ್ ಅದು. ಹೇಳಿ. ಕೋಇನ್ಸಿಡೆನ್ಸ್ ಅದು. ಆಕ್ಚುಲಿ ಏನ್ ಬರೀಲಿ ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಶ್ರೀರಾಮ್ ಅಂತ ಬರೆಯೋಣ ಅಂತ, ಅಂದ್ರೆ ಹೇಳೋ ಶ್ರೀರಾಮನ್ ಜಾಸ್ತಿ, ಶ್ರೀರಾಮ್ ಜಯರಾಮ್ ಅಂತ. ಹಾ, So ಹಾಗಾಗಿ ಶ್ರೀರಾಮ್ ಅಂತ ಅಲ್ಲಿ ಬರ್ದೆ. ಆಮೇಲೆ ಅಬ್ಸರ್ವ್ ಮಾಡಿದೆ, ಓಕೆ ಕೇಸರಿ ಕಲರ್ ಇದೆಯಲ್ಲ ಅಂತ. ಹೌದು, ವೆರಿ ಗುಡ್. ಓಕೆ, ಚೆನ್ನಾಗಿದೆ ಪ್ಯಾಟರ್ನ್ಸ್ ಕೂಡ. ಓಕೆ, ಸೊ ಸುಮ್ಮನೆ ಹಾಗೆ ಗೆಸ್ ಮಾಡಿ. ರಾಜೇಶ್ವರಿ ಅವರು ಹಾಕಿರುವಂತಹ ಒಂದು ಡಯಾಗ್ರಾಮ್ ಅಲ್ಲಿ ಆಮ್, ಯಾವ ರೀತಿ ಕಾಣಿಸ್ತಾ ಇದೆ ಅದು? ಆಮೇಲೆ ಬರ್ಡ್ ತರ ಇದು ಕಾಣಿಸ್ತು. ಬರ್ಡ್ ತರ ಇದೆ ಮ್ಯಾಮ್. ಯಾವ ತರ? ಬರ್ಡ್ ತರ ಇದೆ, ಹಾ, ಪ್ಯಾರೆಟ್ ತರನ. ಅಲ್ವಾ? ಸ್ವಲ್ಪ ಪ್ಯಾರೆಟ್ ತರ ಕಾಣಿಸ್ತಾ ಇದೆ. ಆ, ಮತ್ತೆ ನಂಗೆ ಇನ್ನು ಬೇರೆ ಫಸ್ಟ್ ಬೇರೆ ಹಾಗೆ ways? ಅನ್ಸ್ತು.
ಫಸ್ಟ್ ನೋಡುವಾಗ್ಲೇ ಪ್ಯಾರೆಟ್ ತರಾನೇ ಜಟಾಯು ಕಾಣಿಸ್ತು. ತರ ಕಾಣಿಸ್ತಿದೆ ಮ್ಯಾಮ್. ಎಸ್ ಸಂಗೀತ ಅವರೇ, ನಂಗೂ ಹಾಗೆ ಕಾಣಿಸ್ತು. ಜಟಾಯು ತರ ಕಾಣಿಸ್ತು. ಅಂದ್ರೆ ಆ, ಈ ಕಡೆ ವಿಂಗ್ಸ್ ಅನ್ನೋ ತರ ಕನ್ಸಿಡರ್ ಮಾಡಿದ್ರೆ ಜಟಾಯು ತರ ಕಾಣಿಸ್ತಾ ಇದೆ. ಸೊ ಅದನ್ನ ಬಿಟ್ಬಿಟ್ಟು ನೋಡಿದ್ರೆ ಪ್ಯಾರೋಟ್ ತರ ಕಾಣಿಸ್ತಾ ಇದೆ, ರೈಟ್? ಸೊ ಲೈಟ್ ಕಲರ್ಸ್ ಅದು ಕನ್ಸಿಡರ್ ಮಾಡಿದ್ರೆ. ಅಂಡ್ ಇನ್ನೂ ಒಂಥರ ಕಾಣಿಸ್ತಾ ಇದೆ ನಂಗೆ ಉಲ್ಟಾ ನೋಡಿದ್ರೆ, ಒಂಥರ ಫಿಶ್ ತರ. ಓಕೆ, ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಆಂಗಲ್ ಹೌದು, ಇಂದ ಬೇರೆ ಬೇರೆ ತರ ಕಾಣಿಸ್ತಾ ಇದೆ. ಇದು ಹಾರ್ನ್ಸ್ ತರ ಕಾಣ್ತಿದೆ ಮ್ಯಾಮ್. ಅದು ಹಾ, ಹಾರ್ನ್ಸ್ ಹೌದು. ಸೊ ಕೊಂಬು ಬರುತ್ತಲ್ಲ ಅನಿಮಲ್ದು. ಆ ತರ. ಹಾ ಹಾ. ಎಸ್ ಎಸ್. ಹ್ಮ್. ಓಕೆ, ಹಾರ್ನ್ ಇರುವಂತ ಗಿಳಿ ಅದು. ಹ್ಮ್ ಸೊ ನಂಗೆ ಇದು ಗೆಸ್ ಮಾಡಕ್ ತುಂಬಾ ಇಷ್ಟ ಆಗುತ್ತೆ, ಎಲ್ಲ ಪ್ಯಾಟರ್ನ್ಸ್ ಮಾಡಿ ಆದ್ಮೇಲೆ ಅದ್ರ ಒಳಗಡೆ ಏನೇನಾದ್ರೂ ಬರ್ದಿರುತ್ತೆ. ಸೊ ವಿತೌಟ್ ನಾವು ಇಂಟೆನ್ಷನಲಿ ಮಾಡಿರಲ್ಲ, ಬಟ್ ಏನೇನಾದ್ರೂ ಸಿಗುತ್ತೆ. ಇದರಲ್ಲಿ ಹುಡುಕಿ ಯಾರು ಸುವರ್ಣ ಅವ್ರು ಹಾಕಿದ್ದಾರೆ, ಅಂಡ್ ಶ್ರುತಿ ಅವ್ರು ಕೂಡ ಹಾಕಿದ್ದಾರೆ. ಶ್ರುತಿ ಅವ್ರದ್ರಲ್ಲಿ ನಂಗೆ ಹ್ಮ್, ಸ್ವಲ್ಪ ಕೈಂಡ್ ಆಫ್ ಗಣೇಶ ತರ ಕಾಣಿಸ್ತು. ನಂಗೆ ಕಲರ್ಫುಲ್ ತರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಶ್ರುತಿ ಅವ್ರದ್ದು ಹಾ, ಚೆನ್ನಾಗಿದೆ ಕಲರ್ಫುಲ್ ಆಗಿ. ಮತ್ತೆ ಪ್ಯಾಟರ್ನ್ ಎಲ್ಲ. ಪ್ಯಾಟ್ರನ್ಸ್ ತುಂಬಾ ಪ್ಯಾಟ್ರನ್ಸ್ ಮಾಡಿದ್ದಾರೆ. ಶ್ರುತಿ ಅವರೇ ಹ್ಮ್ ಅನ್ಮ್ಯೂಟ್ ಮಾಡಿ. ನೀವು ಮೆಹಂದಿ ರಂಗೋಲಿ ಎಲ್ಲ ಜಾಸ್ತಿ ಹಾಕ್ತೀರಾ? ಎಲ್ಲ ಕೊಲಾಜ್ ಮಾಡ್ತಾರಲ್ಲ ಮ್ಯಾಮ್, ಕೊಲಾಜ್ ಎಲ್ಲ ಹಾ, ಪೇಪರ್ ಕೊಲಾಜ್ ಈ ತರ ಎಲ್ಲ ಆತರ ಕಲರ್ ಕಲರ್ ಆಗಿ ಡಿಫ್ರೆಂಟ್ ಕೊಲಾಜ್ ತರ ಕಾಣ್ತಿದೆ. ಚೆನ್ನಾಗಿದೆ. ಕಲರ್ಸ್ ಸ್ವಲ್ಪ ಚೆನ್ನಾಗಿದೆ. ರಿಪೀಟೆಡ್ ಪ್ಯಾಟರ್ನ್ಸ್ ಪಕ್ಕ ಪಕ್ಕ ಬರ್ದಂಗ್ ಮಾಡಿದೀನಿ ಅಷ್ಟೇ. ಹಾ ಪ್ಯಾಟರ್ನ್ಸ್ ಹಾ ರಿಪೀಟ್ ಆಗಿದೆ ಬಟ್ ಪಕ್ಕ ಪಕ್ಕ ಇಲ್ಲ. ಹಾ ಹಾ, ಅದಕ್ಕೆ ಪರವಾಗಿಲ್ಲ. ಓಕೆ, ಸೊ ಎಲ್ಲರೂ ಇದನ್ನ ಆಮೇಲೆ ಫೇಸ್ಬುಕ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿ. ಓಕೆ, ಚೆನ್ನಾಗಿರುತ್ತೆ. ಅಂಡ್ ಟೇಕ್ ಸಮ್ ವಿಡಿಯೋಸ್, ಅಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಬೂಮರಂಗ್ ತರ ಒಂದು ವಿಡಿಯೋ ತೆಗೆದ್ಬಿಟ್ಟು ಹಾಕಿಲ್ಲ. ಓಕೆ, ಸೊ ಸಂಗೀತ ಅವರೇ, ಓಕೆ ಚೆನ್ನಾಗಿದೆ. ಓಕೆ, ಹಾರ್ಟ್, ಫ್ಲವರ್. ಓಕೆ, ಸೊ ಪೆನ್ನಲ್ಲೇ ಮಾಡಿದ್ದೀರಾ. ನಿಮ್ಗೆ ಸ್ಕೆಚ್ ಪೆನ್ ಈಗ ಸದ್ಯಕ್ಕೆ ಅವೈಲೇಬಲ್ ಇಲ್ಲ ಅನ್ಸುತ್ತೆ ಅಲ್ವಾ? ಸೊ ಅದಕ್ಕೆ ಪೆನ್ನಲ್ಲೇ ಟ್ರೈ ಮಾಡಿದ್ದೀರಾ. ಇಟ್ಸ್ ಗುಡ್, ಚೆನ್ನಾಗಿದೆ. ಎರಡೇ ಪೆನ್ ಇತ್ತು ಮ್ಯಾಮ್, ರೆಡ್ ಅಂಡ್ ಬ್ಲೂ, ಅದ್ರಲ್ಲೇ ಹೌದಾ? ಮಾಡಿದೆ. ಸೊ ಅದು ನನ್ನ ಸ್ಟೂಡೆಂಟ್ಸ್ ಅಂದ್ರೆ ಏನಿರುತ್ತೋ ಅದರಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು. ವೆರಿ ಗುಡ್. ಓಕೆ, ಸುವರ್ಣ ಅವ್ರದ್ದು ನೋಡೋಣ. ಓಕೆ, ಓಂ ಗಂಗಣಪತಿ ನಮಃ. ಜೈ ಶ್ರೀರಾಮ್. ಓಕೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಕೆ, ಸೊ ನೋಡಿ ಇವರು ಅಷ್ಟೇ ಬರೀ ಪೆನ್ಸಿಲ್ ಅಲ್ಲೇನೆ ಪೂರ್ತಿ ಪ್ಯಾಟ್ರನ್ಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಗುಡ್. ಸೊ ವಾಟ್ ಎವರ್ ಇಟ್ ಈಸ್, ನ್ಯೂರೋ ಆರ್ಟ್ ಅಂದ್ರೆ ಹಂಗೆ ಏನಿರುತ್ತೋ ಅದ್ರಲ್ಲೇ ಮ್ಯಾನೇಜ್ ಮಾಡೋಣ. ಬಟ್ ಪ್ರಯತ್ನ ವೆರಿ ಇಂಪಾರ್ಟೆಂಟ್. ವೆರಿ ಗುಡ್. ಓಕೆ, ಹ್ಮ್, ಮತ್ತೆ ಮತ್ತೆ ಅದು ಬಿಟ್ಟಿದ್ದೀನಿ. ಓಕೆ, ಅನ್ವಿತಾ ಅವ್ರದ್ದಾಯ್ತು, ರಾಜೇಶ್ವರಿ ಅವ್ರದ್ದಾಯ್ತು, ರಕ್ಷಿತಾ ಅವರು ಇದ್ರಲ್ಲಿ ಇದ್ದೀರಾ ಆಫೀಸಲ್ಲಿ ಮಾಡಿದ್ರಾ? ಓಕೆ. ಮತ್ತೆ ಶ್ರುತಿ ಅನಿಲ್ ಅವರು ಟ್ರಾವೆಲ್ ಮಾಡ್ತಾ ಇದ್ದೀರಾ? ಓಕೆ. ಹ್ಮ್, ಓಕೆ, ಇದು ಚೆನ್ನಾಗಿದೆ. ಅದು ರಕ್ಷಿತಾ ಅವ್ರದ್ದಲ್ವಾ? ಸೊ ಬರೀ ಬ್ಲೂ ಪೆನ್ ಅಲ್ಲೇ ಮಾಡಿದ್ದಾರೆ, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಯೂಸ್ ಮಾಡಿದ್ದೀರಾ. ಲೈಕ್ ಕೈಂಡ್ ಆಫ್ ಮಂಡಲ ತರಾನು ಕಾಣಿಸ್ತಾ ಇದೆ ಇದು. ಚೆನ್ನಾಗಿದೆ. ಅಂಡ್ ಇನ್ನು ಒಂದು ನೋಟ್ ಏನಂದ್ರೆ ಇಲ್ಲಿ ಆ, ನೀವು ಇದನ್ನ ರೌಂಡ್ ಆಫ್ ಮಾಡಿಲ್ಲ ಅನ್ಸುತ್ತೆ. ಶಾರ್ಪ್ ಎಡ್ಜಸ್ನ ರೌಂಡ್ ಆಫ್ ಮಾಡಿಲ್ಲ ನೋಡಿ, ಯಾರು ರಕ್ಷಿತಾ ಅವರು. ಸೊ ಅದೊಂದು ಬಿಟ್ರೆ ಇನ್ನೆಲ್ಲ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಓಕೆ, ಶಾರ್ಪ್ ಎಡ್ಜಸ್ನ ರೌಂಡ್ ಆಫ್ ಮಾಡಿ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ರಕ್ಷಿತಾ ಅವರ, ಅಂದ್ರೆ ಯಾವ ರೀತಿ ರೌಂಡ್ ಆಫ್ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದೊಂದು ಮಾಡಿ. ಸೊ ದಟ್ ಇದು ಏನಂದ್ರೆ ನ್ಯೂರಲ್ ಕನೆಕ್ಷನ್ಸ್ ತರ ಕ್ಲಿಯರ್ ಆಗಿ ಕಾಣುತ್ತೆ ಅಲ್ವಾ? ಸೊ ನನ್ನ ಪೇಂಟಿಂಗ್ ಇದು. ಓಕೆ, ಸೊ ಇದು
ಸ್ಕೆಚ್ ಪೆನ್ ಅಲ್ಲೇ ಮಾಡಿರೋದ್ರಿಂದ ಇನ್ನ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇದ್ರಲ್ಲಿ ನ್ಯೂರಲ್ ಕನೆಕ್ಷನ್ಸ್ ತರ ಇದೇನ್ ಕಾಣಿಸ್ತಾ ಇದೆಯಲ್ಲ, ಬ್ರೈನ್ ಪ್ಯಾಟರ್ನ್ಸ್ ತರ ಕಾಣುತ್ತೆ ನೋಡಿ ಅದು, ಅಲ್ವಾ? ಅದೇ ಒಂಥರ ಹೈಲೈಟ್. ಓಕೆ, ಸೊ ಅದಕ್ಕೆ ಅದನ್ನ ಡಾರ್ಕ್ ಆಗಿ ಚೆನ್ನಾಗಿ ಮಾಡಿ ಅದಿನ್ನ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಹೋಗುತ್ತೆ. ಓಕೆ, ಸೊ ಇದೆಲ್ಲ ಕನೆಕ್ಷನ್ಸ್ ಅಲ್ವಾ? ಸೊ ಎಸ್, ನಾನು ತುಂಬಾ ಜಾಸ್ತಿ ಪ್ಯಾಟರ್ನ್ ಯೂಸ್ ಮಾಡಿಲ್ಲ, ಇದು ಫೋಟೋ ತೆಗೆದ್ಬಿಟ್ಟು ಹಾಕ್ತೀನಿ. ಓಕೆ, ಇನ್ನ 2-3 ಮಾಡಿದ್ದೀನಿ. ನನ್ನ ಮಕ್ಳಿಗೆ ತುಂಬಾ ಇಷ್ಟ ಇದು ಮಾಡೋದಕ್ಕೆ. ಅಮ್ಮ ನಾನ್ ಮಾಡ್ತೀನಿ ಅಂತ ಅವರೇ ಕಲರ್ ಮಾಡ್ಬಿಡ್ತಾರೆ ನಾನು ಮಾಡೋಕ್ ಕೂತ್ರೆ. ಓಕೆ, ಸೊ ದಿಸ್ ಇಸ್ ವೆರಿ ಈಸಿ ಆಲ್ಸೋ ಅಲ್ವಾ? ಸೊ ನಾವು ಏನ್ ಪ್ಯಾಟರ್ನ್ ಔಟ್ಲೈನ್ ಮಾಡ್ಕೊಟ್ಬಿಟ್ರೆ ಸಾಕು, ಮಕ್ಳು ಆರಾಮಾಗಿ ಮಾಡ್ಕೋತಾರೆ. ಓಕೆ, ಎಸ್, 12:50 ಆಯ್ತಲ್ವಾ? ಓಕೆ, ಸೊ ಇವಾಗ ಕೆಲವೊಂದು ಆಕ್ಟಿವಿಟಿ ಪೇಜ್ನ ಓಪನ್ ಮಾಡ್ತೀನಿ, ಆಕ್ಟಿವಿಟಿ ಮಾಡೋಣ. ಓಕೆ, ಇನ್ನು ಒಂದು ನಾಳೆಗೆ ಟಾಸ್ಕ್ ಕೊಟ್ಬಿಡ್ತೀನಿ ಆಯ್ತಾ? ನಾಳೆ ನಾಡಿದ್ದು 2 ದಿನ ಇದೆ ಅಲ್ವಾ? ಓಕೆ, ಸೊ ಇವಾಗ ಏನ್ ಮಾಡಿ ಅಂದ್ರೆ, ಎಲ್ಲ ನಿಮ್ಮ ಪಾರ್ಟ್ನರ್ಸ್ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ? ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಕೆಲವೊಬ್ಬರಿಗೆ ಇವಾಗ ಡೆಲಿವರಿ ಆಗಿ ಹೋಗಿರೋದ್ರಿಂದ ಕೆಲವೊಬ್ಬರಿಗೆ ಮಿಸ್ ಆಗಿರ್ಬಹುದು. ಬಟ್ ಯು ಕ್ಯಾನ್ ಆಲ್ಸೋ ಬಿ ಲೈಕ್ ಅವ್ರಿಗೆ ಏನಾಗ್ತಾ ಇದೆ ಎಲ್ಲ ಕೇಳ್ಬೋದು ಅಲ್ವಾ? ಮೆಸೇಜ್ ಆದ್ರೂ ಮಾಡಿ ಕನೆಕ್ಷನ್ ಅಲ್ಲಿ ಇರಿ ಅವ್ರಿಗೆ, ಸೊ ದಟ್ ಅವ್ರಿಗೂ ಫೀಲ್ ಆಗತ್ತೆ. ಅಂದ್ರೆ ಆ, ಅಯ್ಯೋ ಮುಗಿದ್ ಬಿಡ್ತಲ್ಲ ಅನ್ನೋದಕ್ಕಿಂತ ನಂಗೆ ಯಾರು ಇಲ್ಲ ಅನ್ನೋ ತರ ಫೀಲ್ ಆಗ್ಬಾರ್ದು ಅಲ್ವಾ? ಸೊ ವಿ ಆರ್ ಸ್ಟಿಲ್ ಇನ್ ದ ಕಮ್ಯುನಿಟಿ ಅನ್ನೋದು ಅವ್ರಿಗೂ ಫೀಲ್ ಆಗ್ಬೇಕು. ಓಕೆ, ಸೊ ಹಂಗೆ ಅವ್ರ ಜೊತೆನೂ ಕನೆಕ್ಷನ್ ಅಲ್ಲಿ ಇರಿ. ಪ್ಲಸ್ ಇಲ್ಲಿ ಯಾರಾದ್ರೂ ಸಪ್ರೇಟ್ ಆಗಿದ್ದಾರೆ ಅಂದ್ರೆ, 1-2-3 ಜನಕ್ಕೆ ಪಾರ್ಟ್ನರ್ಸ್ ಇಲ್ಲ, ಅವ್ರದ್ದು ಡೆಲಿವರಿ ಆಗಿ ಹೋಗಿದ್ದಾರೆ ಅಂತ ಅನ್ನೋದಾದ್ರೆ ನೀವು ಕನೆಕ್ಟ್ ಆಗಿ ಮಾತಾಡ್ಬೋದು ಆಯ್ತಾ? ಈಗ ಇನ್ನೂ ಒಂದು ಟಾಸ್ಕ್ ಏನು ಅಂತಂದ್ರೆ, ಬರೀ ನಿಮ್ಮ ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಜೊತೆ ಮಾತ್ರ ಅಲ್ಲ, ಎಲ್ಲರಿಗೂ ನಾಳೆ ನಾಡಿದ್ದು 2 ದಿನ ಇದೆ. ಸೊ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕಾಲ್ ಮಾಡಿ ಒಂದು 5 ನಿಮಿಷನಾದ್ರೂ ಸರಿ, ಮ್ಯಾಕ್ಸಿಮಮ್ ನೀವು ಎಷ್ಟಾದ್ರೂ ಮಾತಾಡಿ. ಸೊ ಮಿನಿಮಮ್ ಒಂದು 4-5 ಮಿನಿಟ್ಸ್ ಆದ್ರೂ ಮಾತಾಡಿ. ಜಸ್ಟ್ ಶೇರ್ ಲೈಕ್ ಏನಾಗ್ತಾ ಇದೆ ಅವ್ರ ಲೈಫಲ್ಲಿ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಸ್ಕ್ಯಾನಿಂಗ್ಸ್ ಆಯ್ತಾ, ಸೊ ನೀವು ಏನೇನು ಮಾತಾಡ್ತಿರೋ ನಿಮಗೆ ಬಿಟ್ಟಿದ್ದು ಆಯ್ತಾ? ಬಟ್ ಓನ್ಲಿ ಥಿಂಗ್, ನೆಗೆಟಿವ್ ಟಾಕ್ಸ್ ಬೇಡ ಆಯ್ತಾ? ಸೊ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೋಗ್ತಾ ಇರುತ್ತೆ, ಎಲ್ಲ ಒಂದು ಕಡೆ ಅಯ್ಯೋ ಇದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಸುಮ್ಮನೆ ಏನಾದ್ರೂ ನೆಗೆಟಿವ್ ಆಗಿ ಒಂದು ಬಂತು ಅಂತಂದ್ರೆ ಅದು ಅದೇ ಜಾಸ್ತಿ ತಲೆಯಲ್ಲಿ ಕೂತಿರುತ್ತೆ ಆಯ್ತಾ? ಸೊ ಕ್ಲಾಸಲ್ಲಿ ಏನೇನ್ ಮಾಡಿದ್ದು ನಿಮ್ಗೆ ಏನೇನ್ ನೆನಪಿದೆ, ಯಾವ ಟಾಸ್ಕ್ ತುಂಬಾ ಇಷ್ಟ ಆಯ್ತು, ಸೊ ಯಾವ್ದನ್ನ ತುಂಬಾ ಚೆನ್ನಾಗಿ ನೀವು ಕಲ್ತ್ರಿ, ಯಾವ್ದನ್ನ ನಿಮ್ಮ ಮಗುಗೂ ಕಲ್ಸಕ್ ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ಸೊ ಯಾವ ಯಾವ ವ್ಯಾಲ್ಯೂಸ್, ಮೌಲ್ಯಗಳನ್ನ ನೀವು ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀರಾ ಅಂಡ್ ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಆಯ್ತಾ? ಸೊ ಯಾವ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್, ಮರಿಲೇಬಾರ್ದು ಅಂತ ನೀವು ನೋಟ್ ಮಾಡಿ ಇಟ್ಕೊಂಡಿದ್ದೀರಾ, ಯಾವ್ದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ, ನಿಮ್ಗೆ ಯೂಸ್ ಆಗಿದೆ, ಬೆನಿಫಿಟ್ ಆಗಿದೆ, ಅದರಿಂದ ನೀವು ಮಾಡಿ ನಿಮ್ಗೂ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ. ಸೊ ಏನು ಇಂಟೆನ್ಷನ್ ಏನು, ಎದುರುಗಡೆ ಇರೋ ಪರ್ಸನ್ಗೆ ಅವ್ರಿಗೂ ಬೆನಿಫಿಟ್ ಆಗ್ಬೇಕು ಆಯ್ತಾ? ಬರೀ ಪ್ರತಿ ಸರಿ ನಾವೇನು, ಅದೊಂಥರ ಹ್ಯಾಬಿಟ್ ಎಲ್ಲರಿಗೂ ಮನುಷ್ಯರಿಗೆ, ನನಗೇನ್ ಸಿಕ್ಕಿದೆ ಅನ್ನೋದನ್ನೇ ಜಾಸ್ತಿ ನೋಡ್ತಾ ಇರ್ತೀವಿ ಅಲ್ವಾ? ನನ್ನಿಂದ ಇನ್ನೊಬ್ರಿಗೆ ಏನ್ ಸಿಕ್ಕಿದೆ ಅನ್ನೋದು ಕಮ್ಮಿ ನೋಡ್ತೀವಿ ಅಲ್ವಾ? ಸೊ ಇದನ್ನ ನಾವು ಉಲ್ಟಾ ಮಾಡ್ಬೇಕಾಗಿದೆ ಇವಾಗ. ಅಟ್ಲೀಸ್ಟ್ ಇದ್ರಲ್ಲಿ ಪ್ರೆಗ್ನೆನ್ಸಿಲಾದ್ರೂ ನಾವು ಅದನ್ನ ಕಲ್ತ್ಕೋಬೇಕು. ಸೊ ಈ ಪ್ರೆಗ್ನೆನ್ಸಿಲಿ ಕಲಿತ ಎಷ್ಟೋ ವ್ಯಾಲ್ಯೂಸ್ ಮುಂದೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಯೂಸ್ ಆಗುತ್ತೆ, ಪೇರೆಂಟಿಂಗ್ ಅಲ್ಲಿ ಎಲ್ಲ ತುಂಬಾ ಈಸಿ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಯಾವ ಯಾವ ವ್ಯಾಲ್ಯೂಸ್ ನಿಮ್ಗೆ ತುಂಬಾ ಇಷ್ಟ ಆಯ್ತು, ನೆಕ್ಸ್ಟ್ ಲೆವೆಲ್ಗೆ ನೀವು ಕ್ಯಾರಿ ಮಾಡ್ತೀರಾ, ಎಲ್ಲದನ್ನು ಮಾತಾಡಿ. ಓಕೆನಾ?
ಓಕೆ ಅಂಡ್ ನೋ ನೆಗೆಟಿವ್ ಟಾಕ್ಸ್ ಅಷ್ಟೇ. ಓಕೆ, ಒಂದು ಸ್ಕ್ರೀನ್ನ ಶೇರ್ ಮಾಡ್ತೀನಿ, ಒಂದು 5 minutes ಇದೆ. ಇದು ಆಗಿದೆ. ನೆಕ್ಸ್ಟ್ ಓಕೆ, ಇದು ಆಗಿತ್ತಾ? ಮಾಡಿದ್ವಾ ನಾವು? ಕೆಲವೊಂದು ಕ್ವೆಶನ್ಸ್ ಇದೆ, ಸಾಲ್ವ್ ಮಾಡಿ. ಎ ಈಸ್ ಬಿ's ಸಿಸ್ಟರ್, ಸಿ ಈಸ್ ಬಿ's ಮದರ್, ಡಿ ಈಸ್ ಸಿ's ಫಾದರ್, ಇ ಈಸ್ ಡಿ's ಮದರ್. ದೆನ್ ಹೌ ಎ ಈಸ್ ರಿಲೇಟೆಡ್ ಟು ಡಿ? ಆಕ್ಚುಲಿ ಪ್ರೆಗ್ನೆನ್ಸಿಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಈ ಥರದ್ದು ತುಂಬಾ ಸಾಲ್ವ್ ಮಾಡ್ಬೇಕು ನಾವು. ನಿಜ. ಅಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್, ಬ್ಲಡ್ ರಿಲೇಷನ್, ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ. ಅನ್ಮ್ಯೂಟ್ ಮಾಡಿ ಹೇಳಿ, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಅಂಡ್ ಈ ಮಂತಿನ ಡ್ರೀಮ್ ಸ್ಟೂಡೆಂಟ್ ಅವಾರ್ಡ್, ಅಂದ್ರೆ ಲಾಸ್ಟ್ ಮಂತಿನ ಡ್ರೀಮ್ ಸ್ಟೂಡೆಂಟ್ ಅವಾರ್ಡ್ ಇವಾಗ ಅನೌನ್ಸ್ ಮಾಡ್ಬೇಕಿತ್ತಲ್ವಾ 5th. ಸೊ 4 ದಿನ ಲೇಟ್ ಆಯ್ತು, ಐ ಆಮ್ ಸಾರಿ. ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ಅಂಡ್ ದ ಅವಾರ್ಡ್ ಗೋಸ್ ಟು ಸಂಗೀತ ಅವರು. ಓಕೆ, ಅವರು ಆಕ್ಟಿವ್ ಆಗಿ ಕೂಡ ಇದ್ರು ಅಂಡ್ ವಿಡಿಯೋದಲ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಟ್ರಾಕ್ಟಿವ್ ಆಗಿರ್ತಾರೆ, ಕ್ಲಾಸಲ್ಲಿ ಕೂಡ. ಅಂಡ್ ಅದನ್ನು ಕನ್ಸಿಡರ್ ಮಾಡಿ, ಮತ್ತೆ ಅವ್ರು ಮಾಡಿರೋ ಟಾಸ್ಕ್ಗಳನ್ನು ಕೂಡ ಕನ್ಸಿಡರ್ ಮಾಡಿ. ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್. ಓಕೆ, ಅದಕ್ಕೆ ನಿಮ್ಗೆ ಈ ತಿಂಗಳ ಡ್ರೀಮ್ ಸ್ಟೂಡೆಂಟ್ ಅವಾರ್ಡ್ ಸಿಕ್ಕಿದೆ. ಅಂಡ್ ನನ್ನ ಕಡೆಯಿಂದ ನಾನು ಅನ್ಕೊಂಡಿದ್ದೆ ಕ್ಲಾಸಲ್ಲಿ ಒಂದ್ಸಲ ಆದ್ರೂ ಒಂದು ಅವಾರ್ಡ್ ತಗೋಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಎಸ್, ವೆರಿ ಗುಡ್. ಸೊ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ ಎಲಿಜಿಬಲ್ ಇದ್ದೀರಾ. ಸೊ ಅದರಲ್ಲಿ ನಿಜವಾಗ್ಲೂ ನಂಗೆ ಕಷ್ಟ ಆಯ್ತು ಒಬ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ. ಓಕೆ, ಸೊ ನೆಕ್ಸ್ಟ್ ಇಂದ ಇಬ್ಬಿಬ್ರು ಸೆಲೆಕ್ಟ್ ಮಾಡಬೇಕು ಅನ್ನೋ ಪ್ಲಾನ್ ಕೂಡ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಥಿನ್ ಲೈನಲ್ಲಿ ಅವರು ಮುಂದೆ ಬಂದಿರೋದು. ಓಕೆ, ಅಂಡ್ ಅನ್ವಿತಾ, ಸುವರ್ಣ ಅಂಡ್ ಶ್ರುತಿ ಇವರು ಕೂಡ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅವ್ರಿಗೆ. ಓಕೆ, ಸೊ ಎಸ್, ಮೊದಲೇ ಹೇಳ್ದಾಗೆ ಸುವರ್ಣ ಅವರು ಅನ್ವಿತಾ ಅವ್ರಿಗೆ ಮೊದಲೇ ಕೊಟ್ಟಿರೋದ್ರಿಂದ ಐ ಥಾಟ್ ಲೈಕ್ ಓಕೆ, ಸಂಗೀತ ಅವರು ಕೂಡ ಈಕ್ವಲಿ ಕಾಂಪಿಟೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಈ ಒಂದು ತಿಂಗಳ ಡ್ರೀಮ್ ಸ್ಟೂಡೆಂಟ್ ಅವಾರ್ಡ್. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಶ್ರುತಿ ಎಂ ಅನ್ಸುತ್ತೆ, ಅವರು ಕೂಡ ತುಂಬಾ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಅದೇ ರೀತಿ ರಕ್ಷಿತಾ ಅವರು, ಶ್ರುತಿ ಅವರು, ಮತ್ತೆ ಇನ್ನ 2-3 ಜನ, ಅಂದ್ರೆ ಹರ್ಷಿತಾ ಅವರು, ಕೆಲವೊಬ್ರು ರೆಕಾರ್ಡಿಂಗ್ನೇ ನೋಡ್ತಾ ಇದ್ದಾರೆ, ಲೈವ್ ಆಗಿ ಅಟೆಂಡ್ ಮಾಡಕ್ ಆಗದೆ ಇದ್ದವರು, ನೇತ್ರ ಅವರು ಕೂಡ ಅಲ್ವಾ. ಸೊ ಎಲ್ಲರೂ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಾಂಪೀಟ್ ಮಾಡ್ತಾ ಇದ್ದೀರಾ. ಇದೇ ತರ ನಂಗೆ ಕನ್ಫ್ಯೂಸ್ ಆಗ್ಬೇಕು ಯಾರಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಹಂಗೆ ಮಾಡ್ತಾನೆ ಇರ್ಬೇಕು ನೀವು ಅಲ್ವಾ. ಸೊ ಓಕೆ, ದಿಸ್ ಇಸ್ ಫಾರ್ ಯೋರ್ ಬೆನಿಫಿಟ್, ಆಯ್ತಾ. ಸೊ ಡ್ರೀಮ್ ಸ್ಟೂಡೆಂಟ್ ಅವಾರ್ಡ್ ಬಂದ್ರು ಬರ್ದೇ ಇದ್ರು ತಲೆ ಕೆಡಿಸ್ಕೋಬೇಡಿ, ಬೇಜಾರ್ ಮಾಡ್ಕೋಬೇಡಿ. ಅಂಡ್ ಒಂದಲ್ಲ ಒಂದ್ಸರಿ ನಿಮ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಆ ಎಫರ್ಟ್ ಮಾತ್ರ ಹಾಕ್ತಾನೆ ಇರಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಆನ್ಸರ್ ಮಾಡಿದ್ದಾರೆ ಗ್ರ್ಯಾಂಡ್ ಡಾಟರ್ ಅಂತ ಶ್ರುತಿ ಅವರು. ಗ್ರ್ಯಾಂಡ್ ಮದರ್. ಓಕೆ, ಗ್ರ್ಯಾಂಡ್ ಡಾಟರ್. ಡಾಟರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಡಾಟರ್ ಅಂತ ಇದೆ. A is male and married to B. So A is the husband and B is wife. ಆಯ್ತಾ, A husband and wife, A B. Okay, C is the brother of A. ಅದಕ್ಕೆ D is the son of C. ಮೇಡಮ್ Okay. ಇದು ಆನ್ಸರ್ ಬೇರೆ ಇದೆ ಅನ್ಸುತ್ತೆ. ಹೌದಾ? ಓಕೆ, ಓಕೆ ಓಕೆ, ಎಸ್ ಎಸ್, ಹೌದಲ್ವಾ. ಹಾ, ಸೊ ತುಂಬಾ ಮುಂದೆ ಹೋಯ್ತು. ಓಕೆ, ಗ್ರ್ಯಾಂಡ್ ಡಾಟರ್. A is the sister of B. B is the daughter of C.
ಓಕೆ, ಹಾ, ಓಕೆ. ಸೊ ಗ್ರ್ಯಾಂಡ್ ಡಾಟರ್ ಆನ್ಸರ್ ಈಸ್ ರೈಟ್. ಅದು ಓಕೆ. ಸುವರ್ಣ ಅಲ್ಲ, ಶ್ರುತಿ ಅವರು ಫಸ್ಟ್ ಆನ್ಸರ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್. ಓಕೆ. ಸೊ ನೆಕ್ಸ್ಟ್ ಒಂದು ಆನ್ಸರ್ ನಮಗೆ ಮೊದಲೇ ಗೊತ್ತಾಗಿರೋದ್ರಿಂದ ಸ್ಕಿಪ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇನ್ನೂ ಒಂದು ಕ್ವೆಶ್ಚನ್. ಟುಡೇ ಈಸ್ ವರುಣ್ಸ್ ಬರ್ತ್ಡೇ. 1 year from today, he will be twice as old as he was 12 years old. How old is Varun today? ಇವತ್ತು ವರುಣಿನ ಬರ್ತ್ಡೇ ಆದ್ರೆ 1 year from today, ಇವತ್ತಿಗೆ 1 yearಗೆ ಅವನು twice as old as he was 12 years ago. 25 ಓಕೆ. ನೋಡೋಣ ಆನ್ಸರ್. ಓಕೆ. ಅನ್ವಿತಾ ಅವರು 25 ಹೇಳಿದ್ದಾರೆ. ನೆಕ್ಸ್ಟ್ ಯಾರಾದ್ರೂ ಹೇಳ್ತೀರಾ? 20. ಓಕೆ, 20. ಬೇರೆ ಆನ್ಸರ್ಸ್ ಏನಾದರೂ ಇದೆಯಾ? ಮತ್ತೆ ಯಾರ್ದು? 25. ಶ್ರುತಿ ಅವರ ಏನೋ ಹೇಳಿದ್ರಿ? 25. 25. ಓಕೆ. ಸುವರ್ಣ ಅವರ 25. 25. ಓಕೆ, ನೋಡೋಣ ಆನ್ಸರ್ ಏನು. 25 years, ಕರೆಕ್ಟ್. ಸೊ 12 + 12 24 + 1 25 ಅಲ್ವಾ? ಓಕೆ. ಅದನ್ನ ಏನು ಬೀಜಗಣಿತದಲ್ಲಿ ಹೇಳಿ. ಓಕೆ. ಸೊ ಗೆಸ್ ದ ಚಾಕ್ಲೇಟ್. Milky Bar. Milky Bar. ಓಕೆ. ವೆರಿ ಗುಡ್, ವೆರಿ ಗುಡ್. ಮಿಲ್ಕಿ ವೇ Milky ಅಂತ. Way. ಓಕೆ. ಈ ಚಾಕ್ಲೇಟ್ ನಾನು ತಿಂದಿಲ್ಲ, ಬಟ್ ನಾನ್ಸ ಮಿಲ್ಕಿ ತಿಂದಿಲ್ಲ. ಬಾರ್ ಅಂತ ತಿಂದಿದೀವಿ. ಚೆನ್ನಾಗಿದೆ ಅಲ್ವಾ? ಹ್ಮ್ ಓಕೆ. ಗೆಸ್ ದ ಚಾಕ್ಲೇಟ್. Mango bite. ಎಸ್, ಮ್ಯಾಂಗೋ ಕರೆಕ್ಟ್. ಕ್ಯಾಂಡಿ ಮ್ಯಾಂಗೋ ಬೈಟ್. ಇದು ಮ್ಯಾಂಗೋ ಬೈಟ್ ನೋಡಿದ ತಕ್ಷಣ ಎಲ್ಲರಿಗೂ ಏನ್ ನೆನಪಾಗುತ್ತೆ? ಬರ್ತ್ಡೇ ಚಾಕ್ಲೇಟ್ ಕೊಡ್ತಾ ಇದ್ವಿ. ಬರ್ತಡೆ. ಹೌದು, ಬರ್ಡೇ ಚಾಕ್ಲೇಟ್ಸು, ಮತ್ತೆ ಅದರಲ್ಲೂ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ವಾ? ಸೊ ಚೈಲ್ಡ್ಹುಡ್ ಅಲ್ಲಿ ತುಂಬಾ ತಿಂತಾ ಇದ್ವಿ ಮ್ಯಾಂಗೋ ಬೈಟ್. ಎಲ್ಲರೂ ಆಲ್ಮೋಸ್ಟ್ ಮನೆಗೆ ಯಾರಾದ್ರೂ ಬಂದ್ರೆ ಕೊಡ್ತಾ ಇದ್ದಿದ್ ಮ್ಯಾಂಗೋ ಬೈಟ್. ಇಲ್ಲ ಪೆಪರ್ಮೆಂಟ್ಸ್, ಯಾರನ್ನಾದ್ರೂ ಕರ್ಕೊಂಡು ಕೈ ಅಲ್ಪೆನ್ಲಿಬೆ. ಹೋಗ್ತಿದ್ರೆ ಪೆಪರ್ಮೆಂಟ್ ತಗೊಂಡ್ ಬರ್ತಾ ಇದ್ವಿ. ಅಲ್ವಾ? ತಿಂದಿದ್ದೀರಾ ಪೆಪರ್ಮೆಂಟ್? ಚಾಕ್ಲೇಟ್ ಚಾಕ್ಲೇಟ್ ಅಂತ ಬರ್ತದೆ ಮೇಡಮ್, ಅದ್ನ ಹಾ, ಹೌದು. ಕಾಫಿ ಬೈಟ್ ಅಂತ ಸಹ ಇರ್ತಿತ್ತಲ್ಲ ಮ್ಯಾಮ್, ಅದು ಸಹ ಕಾಫಿ ಬೈಟ್ ಇಸ್ ವೆರಿ ಗುಡ್. Alpenlibe chocolate. ಹಾ, ಆಲ್ಪೆನ್ಲಿಬೆ. ಎಸ್, ಆಲ್ಪೆನ್ಲಿಬೆ. ಓಕೆ. ಎಸ್, ಇದು ಟಂಗ್ ಟ್ವಿಸ್ಟರು. ಇದರಿಂದ ನಾವು ಎಂಡ್ ಮಾಡೋಣ ಸೆಷನ್. ಸೊ ಯಾರೆಲ್ಲ ಸ್ಟಾರ್ಟ್ ಮಾಡ್ತೀರಾ? ಮ್ಯಾಮ್ ನಾನು ಹೇಳ್ತೀನಿ. ಹಾ, ಓಕೆ. ಯಾವ್ದು ಹೇಳ್ಬೇಕು? ಸೆಕೆಂಡ್ ಒನ್ ಹೇಳಿ. ಸೀಸರ್ಸ್. ಸೀಸರ್ ಸೀಸಲ್ ಟಿಸಲ್ ಸೀಸಲ್ 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 ವೆರಿ ಗುಡ್. ಓಕೆ. ಓಕೆ, ಓಕೆ, ವೆರಿ ಗುಡ್. ಚೆನ್ನಾಗಿ ಹೇಳಿದ್ರಿ. ಓಕೆ, ಥ್ಯಾಂಕ್ ಯು. ಓಕೆ, ರಾಜೇಶ್ವರಿ ಅವ್ರು ಹೇಳ್ತೀರಾ? ಹಾ ಮ್ಯಾಮ್. ಓಕೆ. Rory the warrior and Roger the warrior. 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 ವೆರಿ ಗುಡ್. ಓಕೆ. ಓಕೆ. ಸೊ ನಿಮ್ಗೆಲ್ಲರಿಗೂ ಇದು ಒಂದು ಟಾಸ್ಕ್ ಕೊಡ್ತೀನಿ. ಏನಂದ್ರೆ ಇವತ್ತು ಸರ್ಚ್ ಮಾಡಿ, ಇನ್ನೂ ಒಂದು ಟಾಸ್ಕ್ ಇದು. ಸರ್ಚ್ ಮಾಡಿ ಈ ತರ ಕನ್ನಡದಲ್ಲಿ ಯಾವ್ದಾದ್ರು ಏನು ಟಂಗ್ ಟ್ವಿಸ್ಟರ್ಸ್ ಇದ್ರೆ ಅದನ್ನ ಹಾಕ್ಬೇಕು. ಮೊದಲೇ ನಾವು ಈ ಎಕ್ಸಸೈಸ್ ಮಾಡಿದೀವಿ. ಆದಷ್ಟು ಡಿಫ್ರೆಂಟ್ ಇರೋದನ್ನ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಮಾಡಿಸೋಣ.
ಓಕೆ, ಕನ್ನಡದಲ್ಲಿ ಯಾವ್ದಾದ್ರು ಒಬ್ಬೊಬ್ರು ಒಂದೊಂದು ಹಾಕಿದ್ರು ಪರವಾಗಿಲ್ಲ. ಓಕೆ, ಸೊ ರಿಪೀಟೆಡ್ ಹಾಕದೇ ಇರೋ ಥರ ನೋಡ್ಕೊಳ್ಳಿ. ಡಿಫ್ರೆಂಟ್ ಆಗಿರ್ಬೇಕು ಅನ್ನೋ ಥರ ಟ್ರೈ ಮಾಡಿ. ಓಕೆ, ಎಸ್. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ಬೇಕಾ ಮ್ಯಾಮ್? ಹಾ, ವಾಟ್ಸ್ಆಪ್ ಗ್ರೂಪಲ್ಲಿ ಹಾಕಿ. ಓಕೆ, ಎಸ್, ವಿಲ್ ಎಂಡ್ ದ ಸೆಷನ್. ಆಯ್ತಾ? ಐ ಹೋಪ್ ಯು ಎಂಜಾಯ್ಡ್. ಓಕೆ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. Thank you, ma'am. ಥ್ಯಾಂಕ್ ಯು ಮ್ಯಾಮ್. Thank you, ma'am. Thank you, ma'am. ಥ್ಯಾಂಕ್ ಯು.